ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಮಹಾತಾರ್ ಫೌಂಡೇಶನ್ ನ ಸಂಸ್ಥಾಪಕರಾದ ಪತ್ರಿಜಿ ಅವರಿಗೂ ಹಾಗೂ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿರುವಂತ ರಂಗನಾಥ್ ಜಿ ಅವರಿಗೂ ಹಾಗೂ ನನ್ನ ಜನ್ಮದಾತರಿಗೂ ವಂದಿಸುತ್ತಾ ಹಾಗೂ ಝೂಮ್ ಲಿಂಕ್ ನಲ್ಲಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಮಾಸ್ಟರ್ಗಳಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಈ ದಿನ ನಾನು ಒಂದು ಪುಸ್ತಕವನ್ನು ತಗೊಂಡು ಬಂದಿದ್ದೀನಿ. ಇದು ಬುದ್ಧ ಪೌರ್ಣಮಿ ದಿನ. ಅದೇನಪ್ಪಾ ಅಂದ್ರೆ ಪುನರ್ಜನ್ಮ ಅಂತ. ಆ ಬುಕ್ ನ ಓದ್ತಾ ಇರ್ಬೇಕಾದ್ರೆ ಅದರಲ್ಲಿ ಒಂದು ಚಾಪ್ಟರ್ ನನಗೆ ಒಂದು ಚಾಪ್ಟರ್ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಆ ಚಾಪ್ಟರ್ ಬಗ್ಗೆ ಇವತ್ತು ಒಂದ್ ಸ್ವಲ್ಪ ಜನಕ್ಕೆ ನಾನು ಓದಿದಿನ ಇನ್ನೊಬ್ಬರಿಗೆ ತಿಳಿಸೋಣ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಒಳ್ಳೆಯ ಸಾಧಕನಿಗೆ ಇರಬೇಕಾಗಿರುವ ಲಕ್ಷಣಗಳು ಇವತ್ತಿನ ಒಂದು ವಿಷಯ. ಕೇಳ್ತಾ ಇದೆಯಾ ಮೇಡಮ್? ಎಸ್ ಮೇಡಮ್, ಎಸ್ ಮೇಡಮ್. ಒಳ್ಳೆಯ ಸಾಧಕನಿಗೆ ಇರಬೇಕಾಗಿರುವ ಲಕ್ಷಣಗಳು ಏನಾಗಂತ ಅಂದ್ರೆ, ಒಳ್ಳೆಯ ಸಾಧಕ ಅಂದ್ರೆ ಏನು, ಅದ್ರ ಲಕ್ಷಣಗಳು ಏನು, ಅದ್ರ ಬಗ್ಗೆ ನಾವು ವಿಶದವಾಗಿ ತಿಳ್ಕೊಳ್ಳೋಣ. ಒಳ್ಳೆಯ ಸಾಧಕನಾಗಬೇಕಾದರೆ ಇರಬೇಕಾದ ಲಕ್ಷಣಗಳು ಏನಂದರೆ 7 ಲಕ್ಷಣಗಳಿವೆ. ಆ 7 ಲಕ್ಷಣಗಳಲ್ಲಿ ನಮ್ಗೆ ಏನಿದೆ, ನಾವು ಅದನ್ನ ಯಾವ ರೀತಿ ಅನುಸರಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೆಯದು ಭೂದೇವಿಯಂತಹ ಸಹನೆ. ಭೂದೇವಿಯಂತಹ ಸಹನೆ ಮೊದಲನೇದು. ಎರಡನೇದು ಹೂವಿಗಿರುವ ಸುವಾಸನೆ. ಮೂರನೆಯದು ಸೂರ್ಯನಂತಹ ಪ್ರಕಾಶ. ನಾಲ್ಕನೆಯದು ಸಿಂಹದಂತಹ ನಿರ್ಭಯ. ಐದನೆಯದು ಗುರುವಿನಂತಹ ಉದಾಹರಣೆ. ಆರನೆಯದು ಆಕಾಶದಂತಹ ವಿಸ್ತಾರ ಮನೋಭಾವ ಅಥವಾ ಶಕ್ತಿ. ಏಳನೇದು ಬಂಧಕಗಳನ್ನು ಬಿಡಿಸಿಕೊಳ್ಳಬೇಕೆಂಬುವ ಹಂಬಲ ಇರಬೇಕು. ಅಂದ್ರೆ 7 ನಾವು ಒಂದು ಲಕ್ಷಣಗಳನ್ನ ಹೊಂದಬೇಕಾಗುತ್ತೆ. ಒಂದು ಒಳ್ಳೆ ಸಾಧನೆ ಮಾಡ್ಬೇಕು ಅಂದ್ರೆ ಈ 7 ಲಕ್ಷಣಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಈಗ ನಾವು ಅದ್ರ ಬಗ್ಗೆ ಒಂದೊಂದಾಗಿ ವಿಶದವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈಗ ಮೊದಲನೇದಾಗಿ ನಾವ್ ಹೇಳಿದೆ ಭೂದೇವಿಯಂತಹ ಸಹನೆ ಇರಬೇಕು ಅಂತ. ಭೂದೇವಿಯಂತಹ ಸಹನೆ ಅಂದ್ರೆ ಏನು? ಭೂದೇವಿ ಅಂತಂದ್ರೆ ನಾವು ಬೆಳಗ್ಗೆ ಎದ್ದು ಭೂದೇವಿ ಫಸ್ಟ್ ನಮಸ್ಕಾರ ಮಾಡ್ಬಿಟ್ಟೆ ಕಾಲ್ನ ಕೆಳಗಡೆ ಇಳ್ಬೇಕು ಆಸ್ಕೆಯಿಂದ. ಈ ಹಿಂದೆ ಮನೋರಮಾ ಇದು ಮೇಡಮ್ ಮಾತಾಡಿದ್ರಲ್ಲ, ಆವಾಗ ಎಲ್ರು ಗ್ರಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ರು. ಗ್ರಾಟಿಟ್ಯೂಡ್ ನ ನಾವು ಬೆಳಗ್ಗೆ ಎದ್ದಾಗ್ಲೇ ಶುರು ಮಾಡಿದ್ರೆ ನಾವು ಮೊದಲನೇದೇ ಭೂತಾಯಿಗೆ ಒಂದನೇ ಇಟ್ಕೊಂಡೆ ಕಾಲ್ನ ನೆಲದ ಮೇಲೆ ಇಡ್ಬೇಕು. ಜೊತೆಗೆ ಆ ಕಾಲ್ಗೆ ನಮ್ಮ ಕಾಲ್ಗೆ ನಾವು ನಮಸ್ಕಾರ ಮಾಡ್ಕೋಬೇಕು. ಇದನ್ನ ನಾವು ದಿನಾ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಕಾಲ್ ಚೆನ್ನಾಗಿದೆ ತಾನೇ ನಾವು ಒಂದು ಹೆಜ್ಜೆ ಇಟ್ಟು ಮುಂದ್ಗಡೆ ಹೊರಗಡೆ ಬರಕ್ಕಾದ್ರೂ ಒಂದು ಚೈತನ್ಯ ಬೇಕು. ಆ ಚೈತನ್ಯಕ್ಕೆ ಮೊದಲು ಒಂದು ಗ್ರಾಟಿಟ್ಯೂಡ್. ಆ ಚೈತನ್ಯ ಕೊಟ್ಟಂತ ಒಂದು ಪ್ರಕೃತಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕಾಗತ್ತೆ. ಹೀಗೆ ಒಂದಾಗೆಲ್ಲ ಬರ್ತಾ ಇರುತ್ತೆ. ಮೇಡಮ್ ಇವಾಗ ಈಗಾಗ್ಲೇ ಎಲ್ಲ ಹೇಳಿದ್ದಾರೆ. ಈಗ ಭೂದೇವಿ ಅಂತ ಸಹನೆ ಇರಬೇಕು. ಭೂದೇವಿ ಸಹನೆ ಅಂತಂದ್ರೆ ಭೂಮಿ ಹೇಗೆ ಸಹಿಸಿಕೊಳ್ಳುತ್ತಾಳೋ ಆ ರೀತಿ ನಾವು ಈ ಭೂಮಿ ಮೇಲೆ ಏನೆಲ್ಲಾ ಮಾಡ್ತೀವಿ, ಕೆಟ್ಟ ಕೆಲಸಗಳೆಲ್ಲ ಮಾಡ್ತೀವಿ, ಅದ್ರ ಮೇಲೆ ಉಗುಳ್ತೀವಿ, ಏನೋ ಮಾಡಬಾರದೆಲ್ಲ ಮಾಡ್ತೀವಿ. ಈ ಹೊರಗಡೆ ಎಲ್ಲ ಮೊದ್ಲು ಹಳೆ ಕಾಲದ ಮಕ್ಕಳುಗಳನ್ನೆಲ್ಲ ತಗೊಂಡಾಗ ಅದ್ರ ಮೇಲೆಲ್ಲ ಕೂರ್ಸಿ ಆ ಭೂಮಿ ಮೇಲೆ ಎಲ್ಲ ಏನೇನೆಲ್ಲ ಮಾಡಿಸ್ತಾ ಇದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭೂಮಿ ಎಷ್ಟು ಸಹನೆಯಾಗಿ ತಡ್ಕೊಂಡಿರ್ತಾಳೆ. ಈಗ ನಾವು ಒಂದ್ ಮನೆ ಕಟ್ಬೇಕು ಅಂತ ತಿಳ್ಕೊಳ್ಳಿ. ಆ ಮನೆ ಕಟ್ಬೇಕಾದ್ರೆ ಆ ಭೂಮಿನ ನಾವು ಅಗಿತೀವಿ. ಈಗ ನಮಗೆ ಮನುಷ್ಯನ ಶರೀರಕ್ಕೆ ಒಂದ್ ಸ್ವಲ್ಪ ಹಿಂಗ್ ಜಿಟ್ಟಿದ್ರೆ, ಈಗ ಅಂದ್ರೆ ಒಂಚೂರು ತಳ್ಳಿದ್ರೆ ನೂಕಿದ್ರೆ ನೋವಾಗುತ್ತೆ. ಆ ತರದಲ್ಲಿ ಒಂದು ಭೂತಾಯಿಗೆ ನಾವು ಅಗಿಯೋದು, ಅದನ್ನ ಗೊಡ್ಲಿ ಇದು ಆರೆ ಗುದ್ಲಿ ಇದನ್ನೆಲ್ಲ ಭೂತಾಯಿಗೆ ನೋವು ಮಾಡ್ತೀವಿ. ಭೂತಾಯಿನೂ ಒಂದು ಇದ್ರ ಪ್ರಕೃತಿಲಿ ಹೋಲಿಸ್ಕೊಂಡಾಗ ಭೂತಾಯಿನೂ ನಮ್ ತರ ಅಂತ ತಿಳ್ಕೊಂಡಾಗ ನಾವು ಅವಳಿಗೆ ಏನೆಲ್ಲ ಹಿಂಸೆ ಕೊಡ್ತೀವಿ ಅಂತ ನಾವು ತಿಳ್ಕೊಬೇಕಾಗತ್ತೆ. ಆವಾಗ ಅಷ್ಟೊಂದು ಹಿಂಸೆ ಕೊಡ್ತೀವಿ ಅಂತಂದ್ಬಿಟ್ಟು ಏನಾದ್ರೂನು ಭೂತಾಯಿ ನಮ್ಮ ಮೇಲೆ ಕೋಪಿಸ್ಕೊಂಡು ಇಲ್ಲ ನಾನು ಆಗಲ್ಲ, ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ, ನೀನ್ ಈಗ ಮಾಡ್ಬೇಡ ಅಂತ ಏನಾದ್ರು ಮಾತಾಡ್ತಾಳ? ಇಲ್ಲ. ಆ ರೀತಿ ನಾವು ಸಹನೆ ಮಾಡ್ಕೋಬೇಕು. ಸಹನೆ ಜೊತೆಗೆ ಈಗ ದ್ರೌಪದಿ ಅಷ್ಟೇ ಎಷ್ಟು ಕಷ್ಟಗಳನ್ನ ಅವಳು ಸಹಿಸ್ಕೊಂಡ್ ಬಂದ್ಲು. ಮಹಾಭಾರತದ್ದು ಒಂದು ಇದಾಗ್ಬೇಕಾದ್ರೆ ಎಷ್ಟೊಂದು ಕಷ್ಟಗಳನ್ನ ದ್ರೌಪದಿ ಸಹಿಸ್ಕೊಂಡ್ಬಂದ್ಲು. ಅದರಿಂದ ದ್ರೌಪದಿ ಒಂದು ಪಂಚಮಹಾಕನ್ಯರಲ್ಲಿ ಒಂದು ಹೆಸರನ್ನ ಗಳಿಸಿದ್ಲು. ಅದು ಅವಳ ಸಾಧನೆ ಆಯ್ತು. ಅದು ಜೊತೆಗೆ ಏನಪ್ಪಾ ಅಂದ್ರೆ ಬಿಸಿಲು, ಗಾಳಿ, ಮಳೆ, ಚಳಿ ಇದೆಲ್ಲಕ್ಕೂ ನಾವು ಹೊಂದ್ಕೊಂಡು ನಮ್ಮ ಶರೀರನ ನಾವು ಹೊಂದಿಸ್ಕೊಂಡು ಹೋದಾಗ ನಾವು ಒಂದು ಸಾಧನೆ ಮಾಡ್ಬೋದು, ಮನುಷ್ಯನಾಗಿ ಉಳಿಬಹುದು. ಇದನ್ನ ನಾವು ಧ್ಯಾನದಿಂದ ಕಲ್ತ್ಕೊಂಡು ಧ್ಯಾನ ಅಂದ್ರೇನು? ಬೆಳಗ್ಗೆ ಎದ್ದು ನಿದ್ದೆನ ನಾವು ಮೊದ್ಲಾಗಿ ಬೆಳಗ್ಗೆ ಹೇಳ್ಬೇಕು. ಧ್ಯಾನ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ನಿದ್ದೆನ ನಾವು ವರ್ಜಿತ ಮಾಡ್ಬೇಕಾಗತ್ತೆ. ಅದು ಒಂದು ನಾವು ಸಹನೆನೆ. ಯಾಕೆಂದ್ರೆ ನಿದ್ದೆಗೆ ನಾವು ಬಾಯಿ ಹೇಳಿ ನಾವು ಎದ್ದು ಕೂತ್ಕೊಂಡು ನಾವು ನಮ್ಮ ನಿತ್ಯ ಕರ್ಮ ಮುಗಿಸ್ಕೊಂಡು ನಾವು ಸಹನೆಯಿಂದ ಕೂತ್ಕೊಂಡಾಗ ಧ್ಯಾನನ ನಾವು ಮಾಡೋಕ್ಕೆ ರೆಡಿ ಆಯ್ತೀವಿ ಅಂತ ಆಯ್ತು. ಇದು ನಾವು ಭೂದೇವಿಗೆ ನಾವು ಹೋಲಿಸ್ಕೋಬೇಕು. ಯಾಕೆಂದ್ರೆ ನಾವೇ ಒಂದು ಭೂದೇವಿ ಎಷ್ಟು ಕಷ್ಟ ಪಡ್ತಾಳೆ
ಅಷ್ಟು ಕಷ್ಟ ನಾವು ಸಹಿಸ್ಕೊಂಡಾಗ್ಲೇನೆ ನಮ್ಗೆ ಯಾವ್ದಾದ್ರು ಸಿದ್ಧಿ ಮಾಡ್ಕೊಳಕ್ಕಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಇದು ಭೂದೇವಿಯಂತಹ ಸಹನೆ ಅಂತ ಆಯ್ತು. ಒಟ್ನಲ್ಲಿ ಎಲ್ಲ ಸಹನಾ ಮನೋಭಾವ ನಮಗ್ ಬಂದಾಗ್ಲೇನೆ, ಯಾವುದೇ ಕಷ್ಟ ಬಂದು ಸಹಿಸ್ಕೊಳ್ಳೋ ಶಕ್ತಿ ಇದ್ದಾಗ್ಲೇನೆ ನಮ್ಗೆ ಏನಾದ್ರೂ ಸಾಧನೆ ಮಾಡಕ್ಕಾಗತ್ತೆ ಅನ್ನೋದನ್ನ ಭೂದೇವಿಯಿಂದ ಕಲ್ತ್ಕೋಬೇಕು. ಅದು ಮೊದಲನೇದಾಯ್ತು. ಎರಡನೇದು, ಹೂಗಿಡುವ ಸುವಾಸನೆ. ಹೂಗಿರುವ ಸುವಾಸನೆ ಅಂದ್ರೆ ಯಾವುದೇ ಪ್ರಕೃತಿ ಮೇಲೆ ಒಂದು ಗಿಡ ಮರ ಬಳ್ಳಿನಲ್ಲಿ ಬರುವಂತ ಒಂದು ಹೂವು ಕೂಡ ಎಲ್ಲ ಒಂದು ದೇವರು ಏನ್ ಕೊಟ್ಟಿರ್ತಾನೆ ಅಂದ್ರೆ ಒಂದು ವಾಸನೆ, ಒಂದು ಲಕ್ಷಣ, ಒಂದು ಬಣ್ಣ ಎಲ್ಲ ಕೊಟ್ಟಿರ್ತಾನೆ. ಅದ್ರಲ್ಲಿ ಒಂದು ಮಲ್ಲಿಗೆ ಆಗಿರ್ಬೋದು, ಒಂದು ಸಂಪಿಗೆ ಆಗಿರ್ಬೋದು, ಇನ್ನು ವಿಶೇಷವಾಗಿರುವಂತ ತುಂಬಾ ಸುವಾಸನೆ ಮಾಡುವ ಬೀರುವಂತ ಹೂಗಳೆಲ್ಲ ಈ ಭೂಮಿ ಮೇಲೆ ಪ್ರಕೃತಿ ನಮ್ಗೆ ಕೊಟ್ಟಿದ್ದಾಳೆ. ಹಾಗೆ ಏನಪ್ಪಾ, ಸೃಷ್ಟಿನಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಒಬ್ಬನೇ ಮಾತಾಡಬಲ್ಲಂತ ಒಂದು ಶಕ್ತಿನ ಹೊಂದಿಕೊಂಡಿರೋದು. ಅದ್ರಿಂದ ನಾವು ಮಾತಾಡ್ಬೇಕಾದ್ರೆ ಎಷ್ಟು ಹಿತವಾಗಿ, ಮಿತವಾಗಿ, ಉಪಯೋಗಿಕವಾಗುವಂತ ಮಾತನ್ನ ಮಾತ್ರ ನಾವು ಮಾತಾಡ್ಬೇಕು. ನಾವು ಮಾತಾಡೋದ್ರಿಂದ ಯಾರ ಜೊತೆಲಿ ನಾವು ಮಾತಾಡ್ತೀವಿ ಅವ್ರಿಗೆ ನಮ್ಮ ಮಾತಿನಿಂದ ಉಪಯೋಗ ಆಗ್ಬೇಕು, ಅಥವಾ ನಾವು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರ್ಬೇಕು. ಎರಡೂ ಇಲ್ಲ ಅಂತ ಅಂದಾಗ ನಾವು ಮಾತೇ ಆಡ್ಬಾರ್ದು. ಮೌನ ಕೂಡ ಒಂದ್ ರೀತಿ ಒಳ್ಳೇದೇ. ಆದ್ರಿಂದ ನಾವು ಮಾತಾಡ್ಬೇಕಾದಾಗ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ನಮ್ಮ ಮಾತೇ ಮುತ್ತು, ಮಾತೇ ಮೃತ್ಯು. ಎರಡಕ್ಕೂ ನಮ್ಮ ಮಾತೇನೆ. ಒಬ್ಬ ಮನುಷ್ಯ ಎರಡನ್ನೂ ನಾವು ಸೃಷ್ಟಿಸ್ಕೋಬಹುದು. ಮಾತಿಂದ ಮುತ್ತಿನ ತರ ನಾವು ಜೀವನ ನಡೆಸ್ಬೋದು, ಅಲ್ಲ ಮಾತಿನಿಂದ ದ್ವೇಷಿಗಳನ್ನೂ ಬೇಕಾದ್ರೆ ಕಟ್ಕೋಬಹುದು, ಸ್ನೇಹ ಬೆಳೆಸ್ಬೋದು. ಅದರಿಂದ ಮಾತನ್ನೇ ಎಷ್ಟು ಬಂಡವಾಳ ಮಾಡ್ಕೊಂಡು ಯಾವುದೇ ಒಂದು ಬಿಸ್ನೆಸ್ ಅವರಾಗ್ಲಿ, ಒಬ್ಬ ಈ ಸೇಟುಗಳಿಗೆ ಮತ್ತೆ ಚಿನ್ನದ ಅಂಗಡಿಯವ್ರಿಗೆ ಮತ್ತೆ ಬಟ್ಟೆ ಅಂಗಡಿಯವ್ರಿಗೆಲ್ಲ ಮಾತೇ ಬಂಡವಾಳ. ಅವ್ರು ತುಂಬಾ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರು ಸುಮ್ನೆ ಕೂತ್ಕೊಂಡಿದ್ರೆ ಅಂಗಡಿ ಒಳಗಡೆ ಯಾರು ಹೋಗಲ್ಲ, ಯಾರು ವ್ಯಾಪಾರ ಮಾಡಲ್ಲ. ಈ ನೋಡಿ ಯಾವ್ದಾದ್ರು ಮಾತು ಕರೆದು ಸ್ವಲ್ಪ ಬೀದಿಲಿ ಹೋಗ್ತಾ ಇದಾರೆ, ಮೇಡಮ್ ಬನ್ನಿ ಬನ್ನಿ ಅಂತ ಕರೀತಾರೆ. ಯಾವ್ದೇ ಅಂಗಡಿ ಬಾಗಿಲಲ್ಲಿ ನಿಂತ್ಕೊಂಡ್ ಬನ್ನಿ ಕರೀತಾರೆ. ಕರೆದ್ಮೇಲೆ ಅವ್ರು ಸುಮ್ಮನೆ ಕೂರ್ಸಲ್ಲ. ಮೇಡಮ್ ತುಂಬಾ ಚೆನ್ನಾಗಿದೆ, ನೀವ್ ಇಷ್ಟಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತೀರಾ, ನೀವು ಇನ್ನು ಈ ಒಡವೆ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಈ ಸೀರೆ ಹಾಕೊಳ್ಳಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಇದು ನಿಮ್ಗೆ ತುಂಬಾ ಒಪ್ಪುತ್ತೆ ಮೇಡಮ್, ಇದು ನಿಮ್ ಗ್ರಹಗಳಿಗೂ ಚೆನ್ನಾಗಿರುತ್ತೆ, ನಿಮ್ ರಾಶಿ ಹೊಂದುತ್ತೆ ಅಂತೆಲ್ಲ ಹೇಳಿ ನಮ್ಮನ್ನ ಮನವೊಲಿಸ್ತಾರೆ. ಆ ತರ ಮನವೊಲಿಸುವಂತ ಮಾತು ಕೂಡ ಅವರು ಕಲ್ತಿರ್ತಾರೆ. ಈ ರೀತಿ ಮಾತಿನಿಂದ ಕೂಡ ಮನುಷ್ಯ ಸಾಧಕನಾಗ್ಬೋದು, ಆಗ್ಬೋದು. ಯಾಕೆಂದ್ರೆ ಬರೀ ಕೆಟ್ಟ ಮಾತಾಡ್ಬಿಟ್ಟು ಒಬ್ಬ ಮನುಷ್ಯನ ನಾವು ನಿಷ್ಠೂರ ಮಾಡ್ಕೊಂಡು ನಾವು ಅವನ್ನೂ ಕಳ್ಕೊತೀವಿ, ನಮ್ ಜೀವನದಲ್ಲಿ ನಾವು ನೆಮ್ಮದಿನೂ ಕಳ್ಕೊತೀವಿ. ಆದ್ರಿಂದ ಮಾತು ಎಷ್ಟು ಹಿತವಾಗಿ, ಮಿತವಾಗಿ, ಸುಂದರವಾಗಿ, ಮಾತುಗೂ ಒಂದು ಸುಂದರತೆ ಇರುತ್ತೆ. ಆ ಸುಂದರವಾಗಿ ಮಾತಾಡಿದಾಗ ಒಂದು ಗಿಡ ಬಳ್ಳಿ ಹತ್ರನೇ, ಈಗ ಮೇಡಮ್ ಹೇಳ್ತಾರ, ಒಂದು ಗಿಡ ಕೂಡ ನಾವ್ ಹೇಳ್ದಂಗೆ ಕೇಳಿಸೋಷ್ಟು ಶಕ್ತಿ ಆ ಮಾತಿದೆ. ಅದನ್ನ ತಿಳ್ಕೊಂಡಾಗ ನಾವು ಸಾಧಕರಾಗ್ಬೋದು. ಅದು ಎರಡನೇದಾಯ್ತು. ಒಂದು ಹೂ ಕೂಡ ನಾವ್ ಹೇಳ್ದಾಗ ಹೂವು ಅಳ್ತಾ ಇರುತ್ತೆ, ಹೋಗ್ ನೋಡಿದಾಗ ಅದಕ್ಕೆ ಎಷ್ಟು ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಇಬ್ಬರಲ್ಲೂ ಅದನ್ನು ತಾಳ್ಮೆ ಮತ್ತೆ ಹೂಗಿರುವಂತ ಸುವಾಸನೆ ಅಂತ ಮಾತು ಇವಾಗ ಮಾತು ಹೂ ತರ ಇರ್ಬೇಕು ಅನ್ನೋದಕ್ಕೆ ಇದು ಉದಾಹರಣೆ ಆಯ್ತು. ಎರಡನೇದಾಯ್ತು. ನೆಕ್ಸ್ಟ್, ಸೂರ್ಯನಂತಹ ಪ್ರಕಾಶ. ಸೂರ್ಯನಂತಹ ಪ್ರಕಾಶ ಅಂದ್ರೆ ಹೇಗೆ? ಸೂರ್ಯ ಏನ್ ಪ್ರಕಾಶ? ಸೂರ್ಯನ ತರ ಅಂದ್ರೆ ನಾವೇನ್ ಮೇಲಕ್ಕೆ ಹೋಗ್ಬಿಟ್ಟು ಮೇಲಿಂದ ನಾವು ಬೆಳಕು ಟಾರ್ಚು ಬಿಡೋದು ಅಂತಲ್ಲ. ಸೂರ್ಯನಂತಹ ನಾವು ಪ್ರಕಾಶನಾಗಿರ್ಬೇಕು ಅಂತ ಅಂದ್ರೆ ನಾವು ನೋಡೋರ್ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಅವರು ನಾವು ಅಟ್ರಾಕ್ಷನ್ ಆಗಿ ನೋಡೋ ತರ ಇರ್ಬೇಕು. ಮತ್ತೆ ಸೂರ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಗಿಡ ಮರ ಬಳ್ಳಿ, ಒಂದು ಕತ್ಲೆ ರೂಮು, ಒಬ್ಬ ಕುರೂಪಿ, ಒಬ್ಬ ಬೆಳ್ಳಗಿರೋರು, ಒಂದು ಶೆಡ್, ಒಂದು ಬಂಗ್ಲೆ, ಎಲ್ಲದ್ರ ಮೇಲೂ ಒಂದೇ ರೀತಿಯಾದಂತ ಪ್ರಕಾಶವನ್ನ ಬೀರ್ತಾನೆ. ಬಡವನ್ ಮೇಲೂ ಅದೇ ಬೆಳಕು ಬೀಳುತ್ತೆ. ಅವನು ಸೌಕಾರನ ಮೇಲೆ ಹೋದಾಗ ಹೆಚ್ಚಿಗೆ ಪ್ರಕಾಶ ಆಗೋದಾಗ್ಲಿ, ಒಬ್ಬ ಬಡವನ್ ಗುಡ್ಸಿದ ಮೇಲೆ ಕಡಿಮೆ ಪ್ರಕಾಶ ಆಗ್ಲಿ ಮಾಡಲ್ಲ. ಸೂರ್ಯನ ಹತ್ರ ಪಕ್ಷಪಾತ ಇಲ್ಲ. ಆ ರೀತಿ ನಾವು ಪಕ್ಷಪಾತಿಗಳಾಗಬಾರದು. ಯಾವ್ದು ಒಂದು ಕೋಟೆ ಬಂಗ್ಲೆ, ಒಂದು ಕತ್ಲೆ ಕೋಟೆಗೆ ಒಂದು ಬೆಳಕು, ಕತ್ಲೆ ಕೋಣೆನಲ್ಲಿ ಒಂದು ಬೆಳಕನ್ನ ಬಿಟ್ಟಾಗ ಆ ಬೆಳಕು ನಾನ್ ಕತ್ಲೆ ಆಗಿದ್ದೇನೆ ತಾಳು, ನಾನ್ ಜಾಸ್ತಿ ಬೆಳಕು ಏನ ಅಂತ ಏನಲ್ಲ, ಅದು ಎಷ್ಟು ಪ್ರಕಾರತೆ ಇರುತ್ತೆ ಅಷ್ಟೇ ಇರುತ್ತೆ. ಒಂದು ಬೆಳಕನ ಮೇಲೆ ಕೂಡ ಅದು ಬೆಳಕು ಅಷ್ಟೇ ಪ್ರಕಾರ ಬೀರುತ್ತೆ. ಆ ಬೆಳಕನ ಮೇಲೆ ಬೆಳಕು ಬಿಟ್ಟಾಗ ಅದು ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇನೆ. ಅದನ್ನ ನಾವು ಸೂರ್ಯನ ರೀತಿ ನಾವು ಎಲ್ಲರನ್ನು ಒಂದೇ ರೀತಿಯಾಗಿ ಒಂದೇ ಸಮನ ಕಾಣ್ಬೇಕು. ಕೆಟ್ಟವರಾಗ್ಲಿ ಒಳ್ಳೆಯವರಾಗ್ಲಿ ನಾವು ಪ್ರೀತಿ ತೋರಿಸಿದಾಗ ಅವರು ಪ್ರೀತಿ ತೋರಿಸ್ತಾರೆ. ಒಂದ್ ಸಮನಾಗಿ ನಾವು ಬಡವರಾಗ್ಲಿ ಬಲ್ಲವರಾಗ್ಲಿ ಅವ್ರ ಹತ್ರ, ಮತ್ತೆ ಒಬ್ಬ ಮಾತು ಬಂದಿರೋನಾಗ್ಲಿ, ಒಬ್ಬ ಪೆದ್ದ ಹುಡ್ಗ ಹೋಗ್ತಾ ಇರ್ತಾನೆ, ಅವನ ಹೋಗ ಅಂತ ಆಗ್ಬಿಡ್ಬೋದು. ಬಾಪ್ಪ ಮರಿ ಚೆನ್ನಾಗಿದೆಯಪ್ಪ, ಊಟ ಆಯ್ತಾ, ಕಾಫಿ ಆಯ್ತಾ ಅಂತ ನೈವಾಗಿ ಮಾತಾಡ್ಸಿದ್ರೆ, ಹೌದು ಆಂಟಿ ಊಟ ಆಯ್ತು, ನಿಮ್ದಾಯ್ತಾ ಅಂತ ನಿಧಾನಕ್ಕೆ ಕೇಳ್ತಾನೆ. ನಾವೇನಾದ್ರು ಜಾಸ್ತಿ ಯಾವಾಗ ದೂರ ಅಂತ ಕಳ್ಸಿದ್ರೆ ಅವನು ಹೋಗೇಂಟಿ ಅಂತ ಅವನು ನಮಗೆ ವಿರುದ್ಧವಾಗಿ ಮಾತಾಡ್ತಾನೆ. ಅದರಿಂದ ನಾವು ಮಾತನ್ನ ನಯವಾಗಿ ಮಾತಾಡ್ಬೇಕು. ಮಾತಿನಿಂದ ಕೂಡ ನಾವು
ಸಾಧಕರಾಗ್ಬೋದು. ಒಂದ್ ಒಳ್ಳೆ ಕೆಲಸ ಏನಾದ್ರು ಆಗ್ಬೇಕು ಅಂದ್ರೆ ಒಂದು ಬೀದಿನಲ್ಲಿ ಏನೋ ಒಂದ್ ಕೆಲಸ ಆಗ್ಬೇಕಾಗಿರುತ್ತೆ ನಮ್ಗೆ. ಒಂದು ಕಸ ಗುಡ್ಸೋದು, ಒಂದು ಮರ ತರಿಯೋದು, ಏನೋ ಒಂದ್ ಸಣ್ಣ ಕೆಲಸ ಆಗ್ಬೇಕು ಅಂದ್ರೆ ಅವ್ರನ್ನ ಪಾಪ ಇಲ್ಲಿ ಮರ ತರಿ ಇದ್ನ ಅಂತ ಒರಟಾಗಿ ಮಾತಾಡಿದ್ರೆ ಅವನು ಆಗಲ್ಲ ಮೇಡಮ್, ಇವತ್ತು ನಾಳೆ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಇನ್ನು 3 ದಿನ ಅವ್ನು ತಿರ್ಗೆ ನೋಡಲ್ಲ. ಅದನ್ನ ಅವನ್ನ ನೈಸ್ ಮಾಡಿ, ಪಾಪ ನಿನ್ನ ಹತ್ರ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿದೆ ನೋಡಪ್ಪ, ನಮ್ಮ ಮನೆ ಹತ್ರ ಈ ಮರ ಬೆಳ್ಕೊಂಡ್ಬಿಟ್ಟಿದೆ, ಇದು ತುಂಬಾ ಎಲೆ ಎಲ್ಲ ಮಾಡಿ ಗಲೀಜ್ ಮಾಡ್ತಾ ಇದೆ, ಎಲೆ ಎಲ್ಲ ಉದುರುತ್ತಪ್ಪ, ಇದನ್ನ ಸ್ವಲ್ಪ ನೀಟ್ ಮಾಡ್ಕೊಡಪ್ಪ ಅಂತ ನಿಧಾನಕ್ಕೆ ಕೇಳಿದ್ರೆ ಅವನು ಅದಕ್ಕೆ ಆಯ್ತು ಆಂಟಿ ನಾಳೆ ಬರ್ತೀನಿ ಅಂತ ನಾಳೆಗೆ ನಾವು 7 ಟೈಮ್ ಬಂದು ಅವ್ನ್ ಕೆಲಸ ಮಾಡ್ತಾನೆ. ನಮ್ ಕೈಲಾದಿದ್ದ ಅವನಿಗೆ ನಾವು ಏನೋ ಒಂದ್ ಸಹಾಯ ಮಾಡಿ ಕಳಿಸ್ಬೋದು. ಅದು ನಮ್ಮ ಅವನ್ ಸಾಧನೆಗೆ ನಾವು ಪ್ರತಿಫಲ ಕೊಡ್ಬೇಕು ಅವಾಗ. ಯಾಕೆಂದ್ರೆ ಅವನಿಗೂ ಸಾಧನೆ ಆಯ್ತು, ನಮಗೂ ಕೆಲ್ಸ ಆಯ್ತು. ಈ ರೀತಿಯಾಗಿ ನಾವು ಕೆಲ್ಸಗಳನ್ನ ಮಾಡಿಸ್ಕೋಬೇಕಾದ್ರೆ ಉಪಾಯವಾಗಿ ಸಾಧಕರಾಗ್ಬೇಕು ನಾವು. ಇದು ಸಾಧನೆಯಿಂದ ಆಗುವಂತ ಒಂದು ಉಪಯೋಗ. ಮತ್ತೆ 4ನೇದು, ಸಿಂಹದಂತೆ ನಿರ್ಭಯವಾಗಿರ್ಬೇಕು. ಸಿಂಹದಂತೆ ನಿರ್ಭಯವಾಗಬೇಕು ಅಂತ ಅಂದ್ರೆ ಸಿಂಹದ ತರ ನಾವು ಬೇರೆಯವ್ರನ್ನ ಭಯ ಪಡಿಸೋದು ಅಂತ ಅಲ್ಲ. ನಾವು ಏನಪ್ಪಾ ಅಂದ್ರೆ ನಮ್ಮ ಮನಸ್ಸಿನೊಳಗಡೆ, ಈಗ ನಾನು ಇಲ್ಲಿ ಬರ್ತಿದ್ದೆ, ನಾನು ಒಂದು ಮಾತಾಡಕ್ಕೆ ಆಗ್ಲಿ, ಒಂದು ಕ್ಲಾಸ್ ಮಾಡಕ್ಕೆ ಆಗ್ಲಿ, ನನಗೆ ಒಂಥರ ಭಯ ಇರ್ತಿತ್ತು. ಆ ಭಯನ ಹೋಗ್ಲಾಡ್ಸಿದ್ರು. ಅದು ಯಾರಿಂದ? ಆ ತರ ವ್ಯಕ್ತಿ, ಈಗ ಅಶ್ವಿನಿ ಮೇಡಮ್ ಉದಾಹರಣೆ. ಅಶ್ವಿನಿ ಮೇಡಮ್, ನೀವ್ ಮೇಡಮ್ ಮಾತಾಡ್ತೀರಾ, ನಿಮ್ ಶಕ್ತಿ ಇದೆ, ನೀವು ಮಾತಾಡ್ಬೋದು, ನೀವು ಆಂಕರಿಂಗು ಮಾಡ್ಬೋದು ಅಂತೆಲ್ಲ ಕೂಡ ಹೇಳಿದ್ರು. ಬಟ್ ನನಗೆ ಸಮಯ ಸರಿ ಹೋಗಲ್ಲ, ನಾನು ಸರಿಯಾಗಿ ಮಾಡ್ತೀನೋ ಇಲ್ವೋ, ನನಗ್ ಬರಲ್ಲ, ನನ್ ಕೈಲಿ ಆಗಲ್ಲ ಅನ್ನೋದನ್ನ ನಾನು ಒಂಥರ ಭಯ, ನನ್ನ ಆತ್ಮಕ್ಕೆ ನಾನು ಒಂದು ಭಯ ಹುಟ್ಟಿಸ್ಕೊಬೇಕು. ಆ ರೀತಿ ಭಯನ ನಾವು ದೂರ ಮಾಡ್ಬೇಕು. ಈಗ ನಾನು ಧ್ಯಾನ ಕೂತ್ಕೋತೀನಿ, ಅಯ್ಯೋ ಧ್ಯಾನ ಆಗುತ್ತೋ ಇಲ್ವೋ, ನನ್ ಕೈಲಿ ಆಗೋದೇ ಇಲ್ಲ, ಕೂತ್ಕೊಳ್ಳಕ್ಕೆ ಆಗಲ್ಲ ನನ್ ಕೈಲಿ ಅಂದ್ರೆ ಅದು ಆಗೋದೇ ಇಲ್ಲ. ಆಗತ್ತೆ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಮನೋಸ್ಥೈರ್ಯ ಮಾಡ್ಕೊಂಡು ಕೂತ್ಕೊಂಡಾಗ ಧ್ಯಾನ ಕೂಡ ಮಾಡ್ಬೋದು. ನಾವೇನಪ್ಪಾ ಅಂತಂದ್ರೆ ಯಾವ್ದಕ್ಕೆ ಆಗ್ಲಿ ಮೊದಲು ಎದುರ್ಕೊಳ್ಳೋದನ್ನ ನಾವು ನಮ್ ಜೀವನದಲ್ಲಿ ನಾವು ಇದ್ ಮಾಡ್ಕೊಂಡ್ಬಿಡ್ತೀವಿ. ಏನಪ್ಪಾ ಅಂದ್ರೆ ಈಗ ಏನೋ ಒಂದ್ ಸಣ್ಣ ಮಗು ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸ ಒಂದ್ ಕೆಟ್ಟದಾಗ ಒಂದ್ ಗಿಡನ ಕಿತ್ತಾಕ್ತಾ ಇರುತ್ತೆ. ಆ ಗಿಡ ಕಿತ್ತಾಕ್ಬೇಡಪ್ಪ, ಬೇಡ, ಅದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿ ಬಿಡುತ್ತೆ ಅಂತ ಅಂದಾಗ ಅದು ಆ ಹುಡುಗನ ಮನ್ಸಿಗೂ ಹೋಗುತ್ತೆ, ಇದಾಗುತ್ತೆ. ಕಿತ್ತಾಕ್ಬೇಡ ಅದನ್ನ, ಅದು ಹೋಗ್ಬಿಡುತ್ತೆ, ನೀನ್ ಹತ್ರ ಮಾಡ್ಬೇಡ, ಅಪ್ಪನ್ಗೆ ಹೇಳ್ತೀನಿ ಹೊಡಿತೀನಿ ಅಂದ್ರೆ ಆ ಹುಡುಗ ಅದೊಂದು ಮಾಡೇ ಮಾಡ್ತಾನೆ. ಈಗ ನಾಳೆ ನಾನು ಕಾಣದೇ ಇದ್ದಂಗ್ಲಾದ್ರೂ ಅದು ಕಿತ್ತಾಕ್ಬಿಟ್ಟೆ ಹೋಗುತ್ತಾನೆ. ಆತರ ಆಗುತ್ತೆ. ಆತರ ಭಯನ ಬೇರೆಯವ್ರಿಗೆ ಹುಟ್ಟಿಸ್ಬಾರ್ದು, ನಾವು ಭಯ ಹುಟ್ಟಿಸ್ಕೋಬಾರ್ದು. ಏನಾದ್ರು ಒಂದ್ ಕೆಲಸ ಮಾಡಿದ್ರೆ, ಒಂದ್ ಹುಡುಗ ಸ್ಕೂಲ್ ಹೋಗ್ತಾ ಇದ್ದ ಹುಡುಗನ್ನ, ನೋಡಪ್ಪ ಅಲ್ಲಿ ಹೋಗ್ಬಿಟ್ಟು ವಿದ್ಯೆ ಕಲಿಬೇಕು, ನಿನ್ ಮುಂದಕ್ಕೆ ಅದು ಒಳ್ಳೇದಾಗುತ್ತೆ, 4 ಜನ ನಿನಗೆ ತುಂಬಾ ಬೆಲೆ ಕೊಡ್ತಾರೆ, ನೀನು ಕಲ್ತ್ಕೋಬೇಕು, ನಿನ್ ಜೀವನಕ್ಕೆ ಇದು ದಾರಿ ಇದು ಅಂತೆಲ್ಲ ಹೇಳ್ಕೊಟ್ಟು ಕಳ್ಸಿದ್ರೆ, ಹೌದು ಏನೋ ಆಂಟಿ ಹೇಳಿದ್ರಲ್ಲ, ಇವತ್ತಿನ ಹೋಗಿ ಅರ್ಧ ಕುತ್ಕೊಂಡು ಬರೋಣ, ಕೇಳಿಸ್ಕೊಂಡ್ ಬರೋಣ ಅಂತ ಒಂದು ಹುಡುಗನಿಗೆ ಮನ್ಸು ಬರುತ್ತೆ. ಅದ್ರಲ್ಲಿ ನಮಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ. ಒಬ್ಬರ ಮನಸ್ಸಿನ ಮನೋಭಾವನೆಗಳನ್ನ ಚೇಂಜ್ ಮಾಡೋ ಶಕ್ತಿ ನಮಗಿರ್ಬೇಕು. ಜೊತೆಗೆ ಭಾವನೆಗಳಿಂದ ಭಯವನ್ನ ಹೋಗಿಸ್ಬೇಕು. ನಾವು ನಮ್ ಭಾವನೆ ಚೆನ್ನಾಗಿದ್ದಾಗ ಅವ್ರಿಗೆ ಭಯ ಕೂಡ ಹೋಗುತ್ತೆ, ಜೊತೆಗೆ ನಮಗೂ ಭಯ ಹೋಗುತ್ತೆ. ಇದಕ್ಕೆ ಒಂದು ಭಾವನೆಗಳು ಒಂದು ಇದ್ದಾಗ ಸಾಧನೆ ಮಾಡ್ಬೋದು ಅನ್ನೋದು ಒಂದು ಉದಾಹರಣೆ ಆಯ್ತು. ಮತ್ತೆ 5ನೇದು ಬಂದು ಏನಪ್ಪಾ ಅಂದ್ರೆ ಗುರುವಿನಂತೆ ಉದಾರತೆ ಇರ್ಬೇಕು. ಒಬ್ಬ ಗುರುವಿನಂತೆ ಉದಾರತೆ ಅಂತಂದ್ರೇನು? ಮನೋಭಾವ. ಎಲ್ಲರಿಗೂ ಒಂದೇ ರೀತಿ ಕಾಣುವಂತ ಈಗ ಒಬ್ಬ ಪೆದ್ದ ಸ್ಟೂಡೆಂಟ್ ಇರ್ತಾನೆ, ಒಬ್ಬ ಜಾಣ ಸ್ಟೂಡೆಂಟ್ ಇರ್ತಾನೆ. ಆ ಜಾಣನಿಗೂ ಅದೇ ಪಾಠ ಹೇಳಿರ್ತಾರೆ, ಪೆದ್ದನಿಗೂ ಅದೇ ಪಾಠ ಹೇಳಿರ್ತಾರೆ. ಗುರುಗಳು ಎಲ್ಲರಿಗೂ ಒಂದೇ ಬೋರ್ಡ್ ಮೇಲೆ, ಒಂದೇ ಸಿನಿಸ್ನಲ್ಲಿ ಒಂದೇ ತರ ಅಕ್ಷರನ ಬರ್ದು ಹೇಳೋದು. ಆ ಅಂತಾನೆ ಬರೀತಾರೆ, ಫಸ್ಟ್ ಬರಿಬೇಕಾದ್ರೆ. ಅದನ್ನ ನಾವು ಅಳವಡಿಸ್ಕೋಬೇಕಾದಾಗ ಗುರುಗಳ ಮೇಲೆ ಒಂದು ಭಕ್ತಿ ಇರಬೇಕು. ಆ ಭಕ್ತಿನ ಸಂಪಾದನೆ ಮಾಡೋದು ಕೂಡ ಗುರುವಿನಲ್ಲೂ ಇರ್ಬೇಕು. ಹತ್ರ ಇದು ಗುರು ಯಾವ ರೀತಿ ಇರ್ತಾನೋ ಆ ರೀತಿನೇ ಮಕ್ಕಳುಗಳನ್ನು ನಾವು ಯಾರಿಗೆ ಪ್ರೀತಿ ತೋರಿಸ್ತೀವೋ ಅದೇ ಮತ್ತೆ ಪ್ರೀತಿ ವಾಪಸ್ ಬರುತ್ತೆ. ಈಗ ನಾವು ಸೂರ್ಯನಿಗೆ ಹತ್ಕೊಂಡು ನಾವು ಮೇಲಕ್ಕೆ ಹೋಗೋದು ಏನಾಗುತ್ತೆ? ನಮ್ಮ ಮುಖಕ್ಕೆ ಹಾರುತ್ತೆ. ಅದು ನಮ್ಮ ಕೆಟ್ಟ ಒಂದು ಮನೋಭಾವನೆನ ನಮಗ್ ತೋರಿಸುತ್ತೆ. ಅದರಿಂದ ಏನ್ ಮಾಡ್ಬೇಕು? ಒಬ್ಬ ಗುರು ಏನ್ ಮಾಡ್ತಾನೆ? ಒಳ್ಳೇದಾಗಿ ನಯವಾಗಿ, ಬಾಪ ಇದು ಒಳ್ಳೇದು, ನೀನ್ ಕಲ್ತ್ಕೋ ಅಂತ ಹೇಳಿ ಮಕ್ಕಳಿಗೆ ಬುದ್ಧಿ ಹೇಳಿ ಆ ಗುರು ತನ್ನ ಕಡೆಗೆ ಶಿಷ್ಯನ ಹೋಲಿಸ್ಕೋಬೇಕು. ಮೊದ್ಲು ಯಾವುದೇ ಗುರುಗಳು ಒಂದ್ ಸ್ವಲ್ಪ ಒರಟಾಗೆ ಮಾತಾಡ್ತಾರೆ, ಯಾಕೆಂದ್ರೆ ಅವನ್ನ ಬಗ್ಸಕ್ ಆಗಲ್ಲ ಅಂತ. ಅದಕ್ಕೆ ಸಾಮ, ವೇದ, ದಂಡ ಅಂತ ಎಲ್ಲ ಗುರು ಉಪಯೋಗಿಸ್ಬೇಕಾಗಿ ಬರುತ್ತೆ. 1, 2ನೇದಕ್ಕೆ ಮೀರಿದಾಗ 3ನೇದನ್ನ ಅವನು ಉಪಯೋಗಿಸ್ಬೇಕಾಗತ್ತೆ. ಆ ರೀತಿ ಮಾಡ್ಕೊಳ್ದೆ ಗುರು ತನ್ನ ಸಾಮದಿಂದನೇ ನಿಧಾನಕ್ಕೆ ಮಕ್ಕಳನ್ನ ದಾರಿ ತರುವಂತ ಗುರುನ ನಾವು ನೋಡ್ಕೊಂಡು, ಗುರುಗೆ ನಾವು ಅನ್ವಯಿಸ್ಕೊಂಡು, ಗುರು ಹೇಳ್ಕೊಟ್ಟು ಮಾತನ್ನ ಕೇಳಿಸ್ಕೊಂಡು ಹೋದಾಗ ನಾವು ಗುರುವಿನಂತೆ ಉದಾರತೆ ಇರ್ಬೇಕು ಅಂತ ಹೇಳಿದ್ರಲ್ಲ, ಆ ರೀತಿ ನಾವು ಕೂಡ ಗುರುಗಳಾಗಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಆಯ್ತು. ಮತ್ತೆ 7ನೇದು, ಆಕಾಶದಂತೆ ಒಂದು ವ್ಯಾಪಕತೆ ಇರಬೇಕು.
ಆಕಾಶದಂತೆ ವ್ಯಾಪಕತೆ ಅಂದ್ರೆ ಆಕಾಶ ಎಷ್ಟು ದೊಡ್ಡದಾಗಿರುತ್ತೆ. ಹೋಗ್ಲಿ ನಾವ್ ಅದನ್ನ ತಬ್ಕೊಳಕ್ ಆಗತ್ತಾ? ಎಷ್ಟು ದೂರದಲ್ಲಿರುತ್ತೆ. ಎಷ್ಟು ದೂರದಲ್ಲಿದ್ರು ಆಕಾಶ ಎಲ್ಲಾ ಕಡೆಗೂನು ಪಸರಿಸ್ಕೊಂಡಿರುತ್ತೆ. ಯಾರ್ ಕೈಗೂ ಅದು ಸಿಗಲ್ಲ. ಆದ್ರೂ ಸಾಧಿಕರು ಅದೇ ರೀತಿ ನಾವು ಯಾರ್ ಕೈಗೂ ಸಿಗದಂಗೂ ಇರ್ಬೇಕು. ನಮ್ಮಲ್ಲಿರುವಂತ ಒಳ್ಳೆ ನಡತೆಗಳನ್ನ ಎಲ್ರಿಗೂ ತಿಳಿಸ್ತಾನು ಇರ್ಬೇಕು. ಅಂದ್ರೆ ನಾವು ಸಂಸಾರದಲ್ಲಿ ಇದ್ದುಕೊಂಡೇನೆ ಸಂಸಾರದಲ್ಲಿ ಇರುವಂತ ಮೆಂಬರ್ಗಳಿಗೆ ನಮ್ಮ ಸಂಸಾರನ ನಾವು ಸರಿ ಮಾಡ್ಕೋಬೇಕು ಅಂತ ನಾವು ಒಂದು ಸಂಸಾರಿಕರಲ್ಲಿ ನಾವು 4 ಜನ ಇರ್ತೀವಿ ಅಂದ್ರೆ 4 ಜನದಲ್ಲೂ ನಾವು ಆಕಾಶದ ತರ ಅಂದ್ರೆ ಎಲ್ಲರಿಗೂ ಒಂದೇ ದೊಡ್ಡಾದ ಮನೋಭಾವನೆ ಇಟ್ಕೊಂಡು ಎಲ್ಲರ ಹತ್ರನು ಒಂದೇ ರೀತಿ ನಡ್ಕೊಳ್ಳೋ ರೀತಿ ಒಂದು 4 ಜನ ಮಕ್ಕಳಲ್ಲೂ 4 ಜನಕ್ಕೂ ಒಂದೇ ಪಾತ್ರೆಯಲ್ಲಿ ನಾವು ಹಾಲು ಕಾಯಿಸ್ಕೊಟ್ಟಿರ್ತೀವಿ. ಅದು ಒಬ್ರು ಬೇಕು ಅಂತಾರೆ, ಬೇಡ ಅಂತಾರೆ, ಒಬ್ರು ಸಕ್ಕರೆ ಕಡಿಮೆ ಅಂತಾರೆ, ಒಬ್ರು ಬೆಲ್ಲ ಹಾಕು ಅಂತಾರೆ. ಈ ರೀತಿ ಎಲ್ಲ ಇದ್ದಾಗ ಅವ್ರುಗಳು ಹೇಳಿದಕ್ಕೆಲ್ಲ ನಾವು ಅವರವರ ಒಂದು ಮನೋಭಾವನೆಗಳಿಗೆ ಸ್ಪಂದಿಸುತ್ತ ನಾವು ಹೋದಾಗ ನಾವು ಆಕಾಶದಷ್ಟು ದೊಡ್ಡದಾಗಿ ನಮ್ಮ ಭಾವನೆಗಳನ್ನ ವಿಸ್ತರಿಸ್ಕೋಬಹುದು. ಅದನ್ನೇ ಆಕಾಶದಂತ ಒಂದು ಮನೋಭಾವನೆ ಅಂತ ಹೇಳೋದು. ಈ ರೀತಿ ನಾವು ಯಾರಿಗೆ ನಾವು ಯಾವ ಯಾವ ರೀತಿ ಹೊಂದ್ಕೋಬೇಕು ಆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನ ನಾವು ಕಲ್ತ್ಕೊಂಡಾಗ ನಾವು ದೊಡ್ಡ ಸಾಧಕರಾಗಬಹುದು ಅನ್ನೋದಕ್ಕೆ ಆಕಾಶದಂತ ವ್ಯಾಪಕತೆ ಶಕ್ತಿ ನಮ್ಮಲ್ಲಿ ಇರ್ಬೇಕು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಬಂಧಗಳನ್ನು ಬಿಡಿಸಿಕೊಳ್ಳಬೇಕು. ಇದು 7ನೇ. ಬಂಧಗಳನ್ನು ಬಿಡಿಸಿಕೊಳ್ಳುವುದು ಅಂದ್ರೆ ಒಬ್ಬ ಸಾಧಕನಿಗೆ ಮುಖ್ಯವಾಗಿ ಇರ್ಬೇಕು. ಇದೇ ಮೊದಲು ಮುಖ್ಯವಾದದ್ದು. ಏನಂದ್ರೆ ಬಂಧಗಳು ಅಂತಂದ್ರೆ ಏನು? ನಾವ್ ಏನಾದ್ರೂ ಮಾಡ್ಬೇಕು ಅಂತ ಅಂದಾಗ ಜ್ಞಾನ ಗೊತ್ತಿಲ್ದೆ ಹೋಗಿರ್ಲಿ, ನಾವು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಹೇಳ್ಬೇಕು. ಆಮೇಲೆ ಜೊತೆಗೆ ನಾವು ಯಾರನ್ನಾರು ಹಚ್ಕೊಂಡ್ಬಿಟ್ರೆ ತುಂಬಾ ಅವ್ರನ್ನೇ ಹಚ್ಕೊಂಡ್ಬಿಟ್ಟು ಅದೊಂದೇ ಕೆಲಸ ಮಾಡ್ತೀವಿ. ಆ ತರ ಮಾಡ್ಬಾರ್ದು. ಅದು ಬಂಧ ಆಗ್ಬಿಡತ್ತೆ. ಸ್ನೇಹಿತರ ಮೇಲೆ ಒಂದು ವಿಧವಾದ ಇದು ಒಂದು ಫ್ರೆಂಡ್ಶಿಪ್ ಇರುತ್ತೆ. ಅವ್ರ ಜೊತೆಲೇ ನಾವು ಮಾತಾಡ್ಕೊಂಡು ಅವ್ರ ಇದ್ರಲ್ಲೇ ಇದ್ಬಿಟ್ರೆ ನಾವು ಮುಂದಿನ ಕಾರ್ಯನ ನಿರ್ವಹಿಸಕ್ ಆಗಲ್ಲ. ಮತ್ತೆ ಪುಣ್ಯ ಇದೆಲ್ಲ ನಮ್ಗೆ ಒಂದು ಜನ್ಮದಿಂದನೇ ಬಂದಿರುತ್ತೆ. ಇವೆಲ್ಲಾನು ನಾವು ತಿಳ್ಕೊಂಡು ಇದ್ರ ಬಗ್ಗೆ ಮಮಕಾರ ಅಥವಾ ಯಾವ್ದಾದ್ರು ಒಂದು ಅದನ್ನೇ ಅಂಟಿಸ್ಕೊಂಡು ಹೋದಾಗ ನಾನು ಬರೀ ಆಧ್ಯಾತ್ಮನೇ ಮಾಡ್ಕೊಂಡು ಹೋದ್ರೆ ನಾನು ಜೀವನದಲ್ಲಿ ಏನು ಸಾಧಿಸಕ್ ಆಗಲ್ಲ. ಬರೀ ಒಂದು ಆಹಾರದಾಗ್ಲಿ ಈಗ ಒಂದು ನಿದ್ದೆ ಮಾಡ್ಬೇಕು ಅನ್ನಿಸ್ತಾ ಇರ್ತದೆ ನನಗೆ. ಬರೀ ನಿದ್ದೆನೇ ಇದ್ದಾಗ ಜಡತ್ವ ಬರುತ್ತೆ. ನಾವ್ ಯಾವ್ದೇ ಒಂದು ನಮ್ಮ ಮನ್ಸಲ್ಲಿ ಅನ್ಕೋತೀವಿ ಯಾವ್ದೋ ಒಂದು ತಿಂಡಿ ತಿನ್ಬೇಕು ಅಂದ್ರೆ ಅದನ್ನೇ ತಿನ್ಕೊಂಡು ಹೋದಾಗ ನಮ್ಗೆ ಅದು ಶರೀರಕ್ಕೆ ವ್ಯತ್ಯಾಸ ಆಗ್ಬಿಡುತ್ತೆ. ಈ ರೀತಿ ನಾವು ತುಂಬಾ ಬಂಧನಗಳನ್ನ ಬಿಡಿಸ್ಕೋಬೇಕಾಗುತ್ತೆ. ನಾವ್ ಯಾವ್ದಕ್ಕೆ ಅಂಟ್ಕೊಂಡ್ಬಿಡ್ತೀವಿ, ಯಾವ್ದ್ರ ಮೇಲೆ ವ್ಯಾಮೋಹ ಜಾಸ್ತಿ ಇಟ್ಕೋತೀವಿ ಅದು ನಮ್ಗೆ ಬಂಧನಗಳಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಜಡ ಭರತ ಅಂತ ಒಬ್ಬ ಮುನಿ ಇರ್ತಾನೆ. ಅವನು ಜಡ ಯಾವಾಗ್ಲೂ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಮೋಕ್ಷ ಸಾಧನೆ ಮಾಡ್ಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಾನು ಮೋಕ್ಷ ಸಾಧನೆ ಮಾಡ್ಕೋತೀನಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೊಂದಿನ ಹೋಗಿ ನಾನು ಈ ತರ ಇದ್ರೆ ಆಗಲ್ಲ, ನಾನು ಒಂದಿನ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಧ್ಯಾನ ಕೂತ್ಕೋತೀನಿ ಆವಾಗ ಆಗತ್ತೆ ಅಂತ ಅಂದ್ಬಿಟ್ಟು ಎದ್ದು ಹೋಗ್ತಾನೆ. ಆ ಸ್ನಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಅವನು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಕಾಡಿರುತ್ತಲ್ವಾ ದಾರಿನಲ್ಲಿ, ಆ ಕಾಡಲ್ಲಿ ಒಂದು ಜಿಂಕೆ ಏನ್ ಮಾಡುತ್ತೆ ಇದಾಗಿ ಮಲ್ಕೊಂಡು ಅದು ತುಂಬಾ ಕಷ್ಟ ಪಡ್ತಾ ಇರುತ್ತೆ. ಏನು ಅಂತ ನೋಡಿದಾಗ ಅದು ಪ್ರಸವ ವೇದನೆಯಲ್ಲಿ ಇರುತ್ತೆ. ಪ್ರಸವ ವೇದನೆಯಲ್ಲಿ ಅದು ತುಂಬಾ ಕಷ್ಟಪಟ್ಟು ಒಂದು ಮರಿನ ಜನ್ಮ ಕೊಟ್ಬಿಟ್ಟು ಅದು ಜಿಂಕೆ ಅದು ಪ್ರಾಣ ತ್ಯಾಗ ಮಾಡ್ಬಿಡುತ್ತೆ. ಇವನ್ಗ ಅನ್ಸುತ್ತೆ ಆವಾಗ ಈ ಜಿಂಕೆ ಈ ತರ ಪ್ರಾಣ ತ್ಯಾಗ ಮಾಡಿ ಹೊರ್ಟೋಯ್ತು, ಇವಾಗ ಏನ್ ಮಾಡೋದು? ಇದು ನಾನು ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ. ಇದು ನನ್ ಧರ್ಮ. ಆ ಜಿಂಕೆ ಮರಿನ ತಗೊಂಡೋಗಿ ನಾನು ಸಾಕಿ ಅದನ್ನ ದೊಡ್ಡದ್ ಮಾಡ್ಬೇಕು. ಅದ್ರ ತಾಯಿ ಇಲ್ಲ, ಅದ್ರ ಬದಲು ನಾನು ತಾಯಿ ತರ ಅದನ್ನ ಸ್ಥಾನನ ನಾನು ಇಟ್ಟಿಸ್ಕೋಬೇಕು ಅಂತ ಮಾಡ್ತಾನೆ. ಅದು ಒಂದು ಬಂಧ. ಅವನು ಏನ್ ಮಾಡ್ತಾನೆ, ಅವನು ಒಂದು ಬಂಧನಕ್ಕೆ ಒಳಗಾದ. ಏನು ಬಂಧ ಅಂತಂದ್ರೆ ತಾಯಿ ತರ ನಾನು ಅದನ್ನ ಸಾಕ್ತೀನಿ ಅನ್ನೋದನ್ನ ಅವನು ಒಂದು ಅನುಸಂಧಾನ ಮಾಡ್ಕೊಬಿಟ್ಟು ನಾನು ಅದ್ ಎತ್ಕೊಂಡು ಹೋಗ್ತೀನಿ ಸಾಕ್ತೀನಿ ಅಂತ ಮನ್ಸಲ್ಲಿ ಒಂದು ಕಲ್ಪನೆ ಮಾಡ್ಕೊಂಡು ತಗೊಂಡೋಗಿ ಅವನು ಸಾಕ್ತಾನೆ. ಸಾಕಿ ಅದು ದೊಡ್ಡದಾಗುತ್ತೆ. ದೊಡ್ಡದಾಯ್ತಾ ಬರ್ತಾ ಇದ್ದಂಗೆ ಆ ಜಿಂಕೆ ಜೊತೆಲಿ ಇವನಿಗೆ ತುಂಬಾ ಮೋಹ ಆಗ್ಬಿಡುತ್ತೆ. ಆ ಜಿಂಕೆ ಮರಿ ಏನ್ ಮಾಡುತ್ತೆ, ಇವನ್ ಎಲ್ಲಿ ಕುತ್ಕೋತಾನೆ ಅಲ್ಲೇ ಕುತ್ಕೊಳ್ಳೋದು, ಎಲ್ಲಿ ನಿಂತ್ಕೋತಾನೆ ಅಲ್ಲೇ ನಿಂತ್ಕೊಳ್ಳೋದು, ಇವ್ನ್ ಧ್ಯಾನ ಕೂತ್ಕೊಳ್ಳೋದು, ಈ ತರ ಮಾಡ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾನೆ ಅಂತ ಅಂದ್ರೆ ಈ ಜಿಂಕೆ ಇಷ್ಟೊಂದು ದೊಡ್ಡದಾಯ್ತಾ ಬಂತು, ಈಗ ನನ್ಗೆ ವಯಸ್ಸಾಯ್ತಾ ಬಂತು, ನಾನ್ ಏನ್ ಮಾಡೋದು ಅಂತ ಅನ್ಬಿಟ್ಟು ಇದ್ ಮಾಡ್ತಾನೆ. ಆವಾಗ ಏನಾಗುತ್ತೆ, ಅವನಿಗೆ ಒಂದು ಯಾವ್ದೋ ಒಂದು ಸ್ವಲ್ಪ ಸಣ್ಣದು ಒಂದು ಕಾಯಿಲೆ ಬರುತ್ತೆ. ಅದು ಬಂದಾಗ ಅವನು ಸತ್ತೋಗ್ತಾನೆ. ಆ ಸಾಯ್ಬೇಕಾದಾಗ ಅವನೇನ್ ಮಾಡ್ತಾನೆ, ಅದೇ ಯೋಚನೆಯಲ್ಲೇನೆ ಸಾಯ್ತಾನೆ.
ಓ ಜಿಂಕೆ ಮರಿ ಬಿಟ್ಟು ಬಂದೆ ನಾನ್ ಸಾಕಿದ್ದೆ ತುಂಬಾ ಚೆನ್ನಾಗಿ. ಅದು ಅದ್ರ ತಾಯಿನ ಬಿಟ್ಟು ಬಿಟ್ಟು ಅದು ಹೋಗಿತ್ತು, ಅದನ್ನ ತಂದು ನಾನ್ ಸಾಕ್ತಿದ್ದೆ. ಈಗ ನಾನು ಕೂಡ ಅದನ್ನ ಕೈ ಬಿಡ್ತಾ ಇದ್ದೀನಿ, ಏನ್ ಮಾಡೋದು, ಈ ತರ ಆಗ್ಬಿಡ್ತಲ್ಲ ಅಂತ. ಅದೇ ಒಂದು ಯೋಚನೆಯಲ್ಲಿ ನಾವು, ಈ ಕೃಷ್ಣ ಪರಮಾತ್ಮ ಕೂಡ ಹೇಳಿದ್ರೆ, ನಾವು ಜೊತೆಗೆ ಮೊದ್ಲು ಗುರುಗಳೆಲ್ಲ ತಿಳಿಸಿದ್ದಾರೆ, ನಾವು ಈ ಜನ್ಮದಲ್ಲಿ ನಾವು ಯಾವ್ದನ್ನ ತುಂಬಾ ವ್ಯಾಮೋಹ ಇಟ್ಕೊಂಡು ಈಗ ಅದು ಯಾವ್ದನ್ನ ನೆನೆಸ್ಕೊಂಡ್ ಸಾಯ್ತೀವಿ, ನಾವು ಅದೇ ಜನ್ಮ ತಾಳ್ತೀವಿ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಿರ್ತಾರೆ. ಆ ರೀತಿ ಅವಾಗ ಅದಾದಾಗ ಇವನು ಬಂಧನಕ್ಕೆ ಒಳಗಾದ. ಏನು ಅಂದ್ರೆ ಇವನು ಸತ್ತಾಗ ಅವನು ಆ ಜಿಂಕೆ ಮರಿ ಮೇಲೆ ತುಂಬಾ ವ್ಯಾಮೋಹ ಇತ್ತು. ಹಾಗಾಗಿ ಇವನು ಒಂದು ಜಿಂಕೆ ಮರಿ ಹಾಗೇನೆ ಹುಟ್ಟುತ್ತಾನೆ. ನೆಕ್ಸ್ಟ್ ಪುನರ್ಜನ್ಮ ತಗೊಂಡಾಗ ಅವನಿಗೆ ಒಂದು ಜಿಂಕೆ ಮರಿಯಾಗಿ ಜನ್ಮ ಬರುತ್ತೆ. ಆವಾಗ ಅವನಿಗೆ ಏನಾಯ್ತು, ಒಂದು ಜನ್ಮ ಮತ್ತೆ ಎಕ್ಸ್ಟ್ರಾ ಆಯ್ತು. ಪ್ರಾಣಿ ಜನ್ಮದಲ್ಲಿ ಅವನು ಎಕ್ಸ್ಟ್ರಾ ಇನ್ನೊಂದು ಜನ್ಮ ತಗೊಂಡ್ಬಿಟ್ಟ. ಯಾಕೆ, ಅವನು ಮನುಷ್ಯ ಆಗಿದ್ದ. ಮನುಷ್ಯ ಜನ್ಮ ಬರ್ಬೇಕಾದ್ರೆ 84 ಲಕ್ಷ ಜೀವಿಗಳಲ್ಲಿ ನಮ್ಗೆ ಮನುಷ್ಯ ಜನ್ಮ ಬಂದಿರೋದೇ ಒಂದು ದೊಡ್ಡದು. ಇದನ್ನ ಹಾಳು ಮಾಡ್ಕೋಬೇಡಿ, ನೀವು ಯಾವುದೇ ಬಂಧನಕ್ಕೆ ಒಳಗಾಗಬೇಡಿ ಅಂತ ಎಲ್ರು ಎಲ್ಲ ಹೇಳ್ತಾ ಇರ್ತಾರೆ. ಒಳ್ಳೆ ಕರ್ಮಗಳು ಮಾಡಿ, ಧ್ಯಾನ ಮಾಡಿ, ಮೋಕ್ಷ ಪಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಬಟ್ ಇವನು ಮೋಕ್ಷದ ದಾರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಡ್ಡ ದಾರಿಲಿ ಹೋಗ್ಬಿಟ್ಟು, ಅಂದ್ರೆ ಅವನು ಮಾಡಿದ್ರೆ ತಪ್ಪು ಅಂತಲ್ಲ, ಆದ್ರೆ ಅವನು ವ್ಯಾಮೋಹ ತುಂಬಾ ಇಟ್ಕೊಂಡ ಅದ್ರ ಮೇಲೆ. ಅದರಿಂದ ಅವನು ಸಾಯೋ ಕೊನೆಯಲ್ಲಿ ಕೂಡ ಅದನ್ನೇ ನೆನ್ಸ್ಕೊಂಡಾಗ, ಇದು ಕಥೆನಲ್ಲಿ ಕೂಡ ಹೇಳಿದ್ದಾರೆ, ನಾವ್ ಏನ ನೆನೆಸ್ಕೋತೀವಿ, ಈಗ ದೇವ್ರು ನೆನ್ಸ್ಕೊಂಡು ಸಾಕು ನನಗೆ ಈ ಜನ್ಮ, ನಾನು ಮೋಕ್ಷಕ್ಕೆ ನನ್ ದಾರಿ ಮಾಡ್ಕೊಡು ಅಂತ ಅಂದಾಗ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಅದ್ಬಿಟ್ಟು ನಾನು ಆ ಮಗಳ್ ನೋಡ್ಬೇಕಿತ್ತು, ಈ ಮಗಳ್ ನೋಡಿಲ್ಲ, ಆ ಮಗಳ ಮದುವೆ ಮಾಡಿಲ್ಲ, ಈ ಮಗನ ಮದುವೆ ಮಾಡಿಲ್ಲ, ಈ ಮೊಮ್ಮಕ್ಳು ಮನೆಗೆ ಹೋಗ್ಬೇಕು, ಇದನ್ನೆಲ್ಲ ನಾವು ಮನ್ಸಲ್ಲಿ ಅನ್ಕೊಂಡಾಗ ನಾವು ಮತ್ತೆ ಇನ್ನೊಂದ್ಸರಿ ನಾವು ಹುಟ್ಟಿ ಬರ್ಬೇಕಾಗುತ್ತೆ. ಯಾವ್ದೋ ಒಂದು ಹಸುನೋ ಒಂದು ಕರುನೋ ನಾನು ಅಲ್ಲಿ ಬಿಟ್ಟು ಬಂದೆ, ನಾನು ಅದನ್ನ ಇದಾಗೋಗಿದೆ ಅಂತೆಲ್ಲ ಅನ್ಕೊಂಡಾಗ ಅದು ಮತ್ತೆ ನಮ್ಗೆ ಆ ಜನ್ಮನೇ ಕೊಡ್ತಾನೆ. ಆದ್ರಿಂದ ಸಾಯುವಾಗ ಒಂದು ಶ್ಲೋಕನೇ ಇದೆ, ಮತ್ತೆ ನಿಮ್ಗೆ ಹೇಳ್ತೀನಿ ಅದನ್ನ. ತವ ಪಾದ ಚರಣ ಅಂದ್ರೆ ದರ್ಶನ ಕೊಡು, ನನ್ನ ಮರಣ ಕಾರಣದಲ್ಲಿ ನಿನ್ನ ದರ್ಶನ ಕೊಡಪ್ಪ ಅಂತ ಆ ಭಗವಂತನ ಜ್ಞಾಪಿಸ್ಕೊಂಡು ನಾವು ಭಗವಂತನ ಪಾದನ ನಾವು ಜ್ಞಾಪಿಸ್ಕೋಬೇಕು. ಆವಾಗ ನಮ್ಮನ್ನ ಮೋಕ್ಷಕ್ಕೆ ಅವನು ದಾರಿ ಮಾಡ್ಕೊಡ್ತಾನೆ ಅಂತ ಹೇಳ್ತಾ, ನಾವು ಎಷ್ಟೋ ಜನ್ಮಗಳನ್ನ ಎತ್ತಿದ್ರು ಕೂಡ ಮೋಕ್ಷ ದಾರಿ ಮಾಡ್ಕೊಳ್ದೆ ನಾವು ಬೇರೆ ಬಂಧನಗಳಲ್ಲಿ ನಾವು ಸಿಲ್ಕೋತಾ ಇದ್ವಿ. ಆದಷ್ಟು ಬಂಧನಗಳಿಂದ ಕಳ್ಚ್ಕೋಬೇಕು ಅನ್ನೋದನ್ನ ನಮ್ಗೆ ಈ ಕಥೆನಲ್ಲಿ ಈ ಒಂದು ಇದು ಮುನಿ ಒಂದು ಕತೆ ಹೇಳಿದ್ರಲ್ಲ, ಆ ಕಥೆನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಬರ್ತಾನ ಒಬ್ಬ ಮುನಿ, ಅವನು ತಾನು ಧ್ಯಾನ ಸಂಪಾದನೆ ಮಾಡ್ಕೊಳಕ್ ಹೋಗಿ ಮತ್ತೆ ಇನ್ನೂ ಒಂದು ಜನ್ಮನೇ ತಾಳ್ಕೊಬಿಟ್ಟ. ಅದರಿಂದ ನಾವು ಮೋಕ್ಷಕ್ಕೆ ದಾರಿ ಮಾಡ್ಕೋಬೇಕು ಅಂದ್ರೆ ಈ ಪತ್ರಿಜಿ ಅವರು ಮತ್ತೆ ರಘುನಾಥ್ ಜಿ ಅವರೆಲ್ಲ ತಿಳಿಸ್ಕೊಟ್ಟಂತ ಧ್ಯಾನ ಮಾರ್ಗದಲ್ಲಿ ಹೋಗಿ ನಾವು ಸಂಪಾದನೆ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಆಸೆಗಳು, ಇವತ್ತು ಧ್ಯಾನ ಮಾಡೋದ್ ಬೇಡ, ನಾಳೆ ನನ್ನದೆಲ್ಲೋ ಒಂದು ಅಂಗಡಿಗೆ ಹೋಗ್ಬೇಕು, ನಾನೇನೋ ಕೆಲಸ ಇದೆ, ಅದನ್ನೆಲ್ಲ ಬೇಕಾದ್ರೆ ನಾಳೆ ಮಾಡ್ಕೋಬಹುದು. ಧ್ಯಾನ ಮಾಡೋದನ್ನ ಆ ಟೈಮ್ ತಕ್ಕಂತೆ ನಾವು ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಆ ಟೈಮ್ಗೆ ನಾವು ಕೂತ್ಕೊಂಡು ಆ ಧ್ಯಾನ ಮಾಡ್ಬೇಕು. ಆ ಧ್ಯಾನ ಟೈಮಲ್ಲಿ ಕೂಡ ನಾವು ನಮ್ಮ ಮನಸ್ಸನ್ನ ನಾವು ಸ್ಥಿಮಿತ ಮಾಡ್ಕೊಂಡು ಕೂತ್ಕೊಂಡಾಗ ಮಾತ್ರ ಧ್ಯಾನ ಆಗುತ್ತೆ. ಆ ಧ್ಯಾನದಲ್ಲಿ ಇದ್ದಾಗ್ಲೂ ಬೇರೆ ಬೇರೆ ಆಲೋಚನೆಗಳನ್ನೇ ಮಾಡ್ಕೊಂಡು ಹೋದಾಗ ನಾವು ಧ್ಯಾನದಲ್ಲೂ ನಾವು ಪರಿಪೂರ್ಣತೆ ಸಾಧಿಸಕ್ಕಾಗಲ್ಲ ಅನ್ನೋದನ್ನ ಹೇಳ್ತಾ, ಇವತ್ತು ನನಗೆ ಈ ವಿಷಯದ ಬಗ್ಗೆ ಅವಕಾಶ ಹೇಳೋದಿಕ್ಕೆ, ನಿಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ, ನನಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ರಂಗನಾಥ್ ಸರ್ ಅವ್ರಿಗೂ, ಈ ತರ ನಾನು ಹೇಳ್ಕೊಡಿ ನೀವು ಮಾಡ್ತೀರಾ ಅಂತ ಧೈರ್ಯವಾಗಿ ಹೇಳಿದ್ದಕ್ಕೆ, ಧೈರ್ಯ ಕೊಟ್ಟಿದ್ದಕ್ಕೆ ಅಶ್ವಿನಿ ಮೇಡಮ್ ಅವ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಈ ದಿನದ ನನ್ನ ಒಂದು ಸಂದೇಶ ತಿಳಿಸಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಮೇಡಮ್. ನನ್ನ ಇವತ್ತಿನ ಮಾತನ್ನ ಮುಗಿಸ್ತಾ ಇರ್ತೀನಿ. ಧನ್ಯವಾದಗಳು ಮೇಡಮ್, ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು.